ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಂಜೆ ವೇಳೆಯಲ್ಲಿ ನಾವೆಲ್ಲರೂ ಈ ರೀತಿಯಾಗಿ ಕೂಡಿ ಬರುವುದಕ್ಕೆ ಕೊಟ್ಟಂತ ಅಮ್ಮ ಕೃಪೆಗಾಗಿ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೆ, ನಾವು ವಾಕ್ಯವನ್ನು ಧ್ಯಾನಿಸುವಾಗ ನಮ್ಮ ಪ್ರಾಣಾತ್ಮ ಶರೀರಗಳು ನಿಮ್ಮ ವಾಕ್ಯದ ಕಡೆಗೆ ಕೇಂದ್ರೀಕರಿಸುವಂತೆ ನಿಮ್ಮ ಕೃಪೆನ, ನಿಮ್ಮ ಬಲವನ್ನ ಪಡೆದವರಾಗಿ ನಾವು ದೇವರೇ ಸ್ವಸ್ಥತೆಯನ್ನು ಹೊಂದಿಕೊಳ್ಳಲು, ಅನೇಕರನ್ನ ಸ್ವಸ್ಥತೆ ಮಾಡಲು ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೇನ್. ಆಮೇನ್. ಎಲ್ಲರಿಗೂ ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನ ಕೇಳೋಣ. ಕಳೆದ ವಾರ ನಾವು ಒಂದು 10ನೇ ಭೇಟಿಯ ಕುರಿತಾಗಿ ನೋಡ್ತಾ ಇದ್ವಿ. 10ನೇ ಭೇಟಿ ಈ ಲೋಕದಲ್ಲಿ ಸ್ವಸ್ಥತೆ ಅನ್ನೋದು ತುಂಬಾ ಮುಖ್ಯವಾಗಿದೆ. ಹಾಗಾಗಿ ನೀನು ನಾನು ಪ್ರಾರ್ಥನೆ ಮಾಡುವಾಗ ಹೇಗೆ ರೋಗಗಳು ವಾಸಿಯಾಗುತ್ತೆ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರೆ ರೋಗ ವಾಸಿಯಾಗುತ್ತಲ್ಲ ಹೇಗೆ ಅನ್ನೋದು ನಾವು ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ಮೊದಲನೇದಾಗಿ ನಾವು ನೋಡಿದ್ದು ಸತ್ಯವೇದದಲ್ಲಿ ಸ್ವಸ್ಥತೆ ಕುರಿತು ಅನೇಕ ಆ, ವಾಗ್ದಾನಗಳಿದೆ ಎಂಬುದಾಗಿ. ಯೇಸು ಕ್ರಿಸ್ತನು ಕೂಡ ಸ್ವಸ್ಥತೆ ಮಾಡಿದ್ದಾರೆ ಮತ್ತು ಅನೇಕರನ್ನ ಆತನು ಸ್ವಸ್ಥತೆ ಮಾಡಲು ಹೇಳಿದ್ದಾರೆ ಎಂಬುದಾಗಿ. ಮತ್ತೆ ಎರಡನೇದಾಗಿ ಮುಖ್ಯವಾಗಿ ನಾವು ನೋಡ್ತಾ ಇದ್ವಿ, ಈ ರೋಗ ಬರೋದಕ್ಕೆ ಕಾರಣ ನಾವು ತಿಳ್ಕೋಬೇಕು ಅಂತ. ಯಾಕಂತ ಹೇಳಿದ್ರೆ ಆ, ಮೊದಲನೇದಾಗಿ ರೋಗಗಳು ಸಾಮಾನ್ಯವಾಗಿ ಬರುತ್ತೆ. ಅದು ಆಯಾಸದಿಂದ, ಅಂದ್ರೆ ನಾವು ಮಾಡಿದ ತಪ್ಪಿನಿಂದ, ಸೋಂಕಿನಿಂದ ಅಥವಾ ವಯಸ್ಸಾಗೋದ್ರಿಂದ ಕೆಲವು ರೋಗಗಳು ಬರುತ್ತೆ. ಹ್ಮ್ ಆ ರೋಗಗಳಲ್ಲೇ ಕೆಲವರು ಸಾಯ್ಬೇಕಾದ ಪರಿಸ್ಥಿತಿನೂ ಕೂಡ ಬರುತ್ತೆ. ಆದ್ರೆ ಚೆನ್ನಾಗಿರೋರು, ವಯಸ್ಸಲ್ಲಿರೋರು, ಯವನಸರು ಕೂಡ ಅನೇಕ ರೋಗಗಳು ಕಾಡ್ತಾ ಇರುತ್ತೆ. ಅದಕ್ಕೆ ಸತ್ಯವೇದದಲ್ಲಿ 3 ಆ, ಕಾರಣಗಳು ತಿಳಿಸಲ್ಪಟ್ಟಿವೆ ಎಂಬುದಾಗಿ ನಾವು ನೋಡ್ತೇವೆ. ಆ 3 ಕಾರಣಗಳ ಬಗ್ಗೆ ನಾವು ನೋಡಿದಾಗ ಮೊದಲನೇದು ಬಂದು ಅನಾರೋಗ್ಯಕ್ಕೆ ಮೂಲ ಕಾರಣ ಪಾಪ ಎಂಬುದಾಗಿ ನೋಡಿದ್ವಿ. ಆ ಪಾಪದಲ್ಲೂ 3 ವಿಧಗಳನ್ನ ನೋಡಿದ್ವಿ. ಒಂದು ಪೂರ್ವಜರ ಪಾಪಗಳು ಅಂತ ನೋಡಿದ್ವಿ. ನಮ್ಮ ತಂದೆ ತಾತ ಅವರ ಸಂತತಿ ಮಾಡಿದಂತಹ ಆ ವಿಗ್ರಹಾರಾಧನೆಯ ನಿಮಿತ್ತವಾಗಿ ತಮ್ಮ ಮಕ್ಕಳ ಮೊಮ್ಮಕ್ಕಳ ಮೇಲೆ ಶಾಪಗಳು ಬಂದು ಅನಾರೋಗ್ಯಗಳು ಬಂತು ಎಂಬುದಾಗಿ. ಎರಡನೇದಾಗಿ ಮೂಲ ಪಾಪದ ಬಗ್ಗೆ ನಾವು ನೋಡಿದ್ವಿ. ಆ ಮೂಲ ಪಾಪ ಅಂದ್ರೆ ಆದಾಮ ಹವ್ವ ದೇವರಿಂದ ದೂರವಾದ್ಮೇಲೆನೆ ಆತ್ಮ ಸತ್ತ ಸ್ಥಿತಿಯಲ್ಲಿತ್ತು. ಹಾಗಾಗಿ ಅನೇಕ ಸಮಸ್ಯೆಗಳು, ಅನಾರೋಗ್ಯಗಳು ಎದುರಾಯಿತು. ಮತ್ತೆ ಕೊನೆಯದಾಗಿ ನಾವು ನೋಡಿದ್ದು ವಾಸ್ತವ ಪಾಪಗಳು ಕಾರಣವಾಗಿರುತ್ತೆ ಅಂತ. ಆ ವಚನಗಳು ಕೂಡ ನಾವು ನೋಡಿದ್ವಿ. ಯಾವ ರೀತಿ ಆ ಆ ಗೇಹಜಿಗಾಗ್ಲಿ ಅಥವಾ ಹಿಜ್ಕೀಯನಿಗಾಗ್ಲಿ ಮತ್ತು ಪೌಲನು ಕೂಡ ಕೆಲವರನ್ನ ಸೈತಾನನಿಗೆ ಒಪ್ಪಿಸಿಕೊಟ್ಟದ್ದನ್ನ ನೋಡಿದ್ವಿ. ಮೊದಲನೇ ಕಾರಣ, ಅನಾರೋಗ್ಯಕ್ಕೆ ಮೊದಲನೇ ಕಾರಣ ಪಾಪ ಎಂಬುದಾಗಿ. ಆದಾಮ ಅವರು ಪಾಪ ಮಾಡಿದ್ರಿಂದಲೇ ದೇವರಿಂದ ದೂರವಾದರು. ಹಾಗಾಗಿನೇ ಅನೇಕ ಸ- ಅನಾರೋಗ್ಯಗಳು ಅವರಿಗೆ ಎದುರಾಯಿತು, ಸಾವು ಕೂಡ ಎದುರಾಯಿತು ಎಂಬುದಾಗಿ ನೋಡ್ತೇವೆ. ಎರಡನೇ ಕಾರಣ ಇವತ್ತು ನಾವು ಓದೋಣ. ಆ ಅದರಲ್ಲಿ ಕೆಲವು ವಚನಗಳಿದೆ. ನಮ್ಮ ಮಧ್ಯದಲ್ಲಿ ರೂಪ ಇದ್ದಾಳೆ. ವಿಡಿಯೋ ಆನ್ ಮಾಡ್ಕೊಂಡಿರೋದ್ರಿಂದ ರೂಪನಿಗೆ ಹೇಳ್ತೀನಿ. ಆ, ಎರಡನೇ ಒಂದು ಇದರಲ್ಲಿ ಸೈತಾನನು ರೋಗಗಳನ್ನ ತರ್ತಾನೆ ಎಂಬುದಾಗಿ. ಮೊದಲನೇದು ಪಾಪದ ನಿಮಿತ್ತ ಎಂಬುದಾಗಿ ನೋಡಿದ್ವಿ. ಎರಡನೇದಾಗಿ ನಮ್ಮ ಆ, ಏನು ರೋಗಗಳಿಗೆ ಮೂಲ ಕಾರಣ ಎರಡನೇದಾಗಿ ಸೈತಾನನ ಎಂಬುದಾಗಿ ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಈ ಒಂದು ಸತ್ಯವನ್ನ ನಾವು ಅರಿತುಕೊಳ್ಳಬೇಕು. ಈ ಒಂದು ಸತ್ಯ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಆ ಕೆಲವು ರೋಗಗಳನ್ನ ವಾಸಿ ಮಾಡಕ್ಕಾಗಲ್ಲ. ವೈದ್ಯರು ಕೂಡ ಕೆಲವು ರೋಗಗಳನ್ನ ವಾಸಿ ಮಾಡಕ್ಕಾಗಲ್ಲ. ಅವ್ರು ಹೇಳೋದು ಕೂಡ ಏನಂದ್ರೆ, ನಮ್ಮ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ವಿ, ನಮ್ಮ ಹತ್ರ ಇರೋ ಔಷಧ, ಅವ್ರಿಗಿರುವ ತಿಳುವಳಿಕೆ ಜ್ಞಾನ, ಆ ಒಂದು ಆ ರೋಗದ ಬಗ್ಗೆ ಅವ್ರಿಗಿರುವಂತ ಎಲ್ಲ ತಿಳುವಳಿಕೆ ಜ್ಞಾನವನ್ನು ಉಪಯೋಗಿಸಿ ಅವ್ರ ಹತ್ರ ಆ ಇರುವಂತಹ ಎಲ್ಲ ಔಷಧಿಗಳನ್ನ, ಚುಚ್ಚುಮದ್ದುಗಳನ್ನ ಬಳಸಿ ಕೂಡ ರೋಗಗಳನ್ನ ವಾಸಿ ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಆತ್ಮಿಕ ಕಾರಣಗಳಿರುತ್ತೆ. ಇಲ್ಲಿ ನಾವು ನೋಡ್ತೇವೆ ಎರಡನೇದಾಗಿ ಸೈತಾನನಿಂದ ಹೇಗೆ ರೋಗಗಳು ಬರುತ್ತೆ ಅಂತ. ಸೈತಾನ ಅಂದ್ರೆ ಆ ಸೈತಾನನು ದುರಾತ್ಮಗಳಿಂದ ಅನೇಕ ರೋಗಗಳನ್ನ ಬರಮಾಡ್ತಾನೆ.
ಆ ಆ ಸೈತಾನದಿಂದ ಬರುವಂತಹ ಕಾಯಿಲೆಗಳೆಂತವಿರುತ್ತೆ ಅಂತ ಹೇಳಿದ್ರೆ ನೋಡಿ, ಮಾನಸಿಕ ಕಾಯಿಲೆಗಳು ಎಂಬುದಾಗಿ. ಅಂದ್ರೆ ಮನಸ್ಸನ್ನ ಸೈತಾನ ಹಿಡಿತದಲ್ಲಿ ಇಟ್ಕೊಂಡಿರ್ತಾನೆ. ಈಗ ದೆವ್ವ ಹಿಡಿದವ್ರನ್ನ ನಾವು ನೋಡಿರ್ತೀವಿ, ಓ ಇವರಲ್ಲಿ ದೆವ್ವ ಇದೆ ಅಂತ. ಆ ದೆವ್ವ ಹಿಡಿದವರು ಅವರ ಕಂಟ್ರೋಲ್ ಅಲ್ಲಿ ಅವ್ರು ಇರಲ್ಲ. ಅವರ ಆಲೋಚನೆಗಳೇ ಬೇರೆ ಇರುತ್ತೆ. ನಾರ್ಮಲ್ ಆಗಿ ಅವ್ರು ಇರೋದೇ ಇಲ್ಲ. ಅವ್ರು ಹೇಗಿರ್ತಿದ್ರು, ದೆವ್ವ ಇಲ್ದಾಗ ಅವ್ರು ಹೇಗಿರ್ತಾರೋ ಹಾಗೆ ದೆವ್ವ ಬಂದ ಮೇಲೆ ಅವ್ರ ಮೇಲೆ ಅವ್ರು ಹಾಗೆ ಇರಲ್ಲ. ಸೊ ಹಾಗಾಗಿ ಅವರಲ್ಲಿ ಕೆಲವು ರೋಗಗಳು, ನೋವುಗಳು ಕಾಣಿಸ್ಕೊಳ್ಳೋದನ್ನ ನಾವು ನೋಡ್ತೇವೆ. ಮಾರ್ಕನು ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯದಿಂದ ನಾವು ನೋಡೋಣ. ಅಲ್ಲೊಬ್ಬ ವ್ಯಕ್ತಿಯನ್ನ ನಾವು ನೋಡ್ತೇವೆ. ಮಾರ್ಕ 5:2 ಕೆಲವು ವಚನಗಳನ್ನು ಓದೋಣ. ಆತನು ದೋಣಿಯಿಂದ ಇಳಿದು ಬಂದ ಕೂಡಲೇ ದೆವ್ವ ಹಿಡಿದನೊಬ್ಬನು ಸಮಾಧಿಯ ಗವಿಗಳೊಳಗಿಂದ ಆತನೆದುರಿಗೆ ಬಂದನು. ಅವನಿಗೆ ಸಮಾಧಿಯ ಗವಿಗಳೇ ವಾಸಸ್ಥಳವಾಗಿದ್ದವು. ಅವನನ್ನು ಅನೇಕ ಸಾರಿ ಬೇಡಿಗಳಿಂದಲೂ ಸರಪಣಿಗಳಿಂದಲೂ ಕಟ್ಟಿದ್ದರು. ಅವನು ಸರಪಣಿಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕಿದ್ದನು. ಅವನನ್ನು ಇನ್ನೂ ಯಾರು ಸರಪಣಿಯಿಂದಾದರೂ ಕಟ್ಟಲಾರದೆ ಹೋದರು. ಅವನನ್ನು ಹತೋಟಿಗೆ ತರುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಅವನು ನಿತ್ಯ ರಾತ್ರಿ ಹಗಲು ಸಮಾಧಿಯ ಗವಿಗಳಲ್ಲಿಯೂ ಗುಡ್ಡಗಳಲ್ಲಿಯೂ ಆರ್ಭಟಿಸುತ್ತಾ ಕಲ್ಲುಗಳಿಂದ ತನ್ನನ್ನು ಕಡೆ ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದನು. ಅವನು ಯೇಸುವನ್ನು ದೂರದಿಂದ ಕಂಡು ಓಡಿ ಬಂದು ಆತನಿಗೆ ಅಡ್ಡಬಿದ್ದು ಮಹಾ ಶಬ್ದದಿಂದ ಆರ್ಭಟಿಸಿ, ಯೇಸುವೇ, ಪರಾತ್ಪರನಾದ ದೇವರ ಮಗನೇ, ನನ್ನ ಗೊಡವೆ ನಿನಗೇಕೆ? ದೇವರಾಣೆ, ನನ್ನನ್ನು ಕಾಡಬೇಡ ಎಂದು ಹೇಳಿದನು. ದೇವರ ನಾಮಕ್ಕೆ ಯಾಕಂದರೆ ಸ್ತೋತ್ರ. ಸಾಕು. ಇಲ್ಲಿ ನಾವು ನೋಡ್ತಾ ಇರೋದು ಆ ಒಂದು ಆ ವ್ಯಕ್ತಿ ಎಲ್ಲಿದ್ದಾನಂತೆ. 2ನೇ ವಚನ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ. ಯೇಸ್ವಾಮಿ ಆ ಒಂದು ಪ್ರಾಂತ್ಯಕ್ಕೆ ಹೋದಾಗ, ಸಮುದ್ರ ದಾಟಿಯಾಗಿ ಗೆರಸೇನರ ಸೀಮೆಗೆ ಹೋದಾಗ, ಅಲ್ಲಿ ದೆವ್ವ ಹಿಡಿದವನೊಬ್ಬನು ಸಮಾಧಿಯ ಗವಿಗಳೊಳಗಿಂದ ಆತನೆದುರಿಗೆ ಬಂದನು ಅಂತ ಹೇಳಿ. ಅದೇ ಮಾನಸಿಕ ರೋಗ ಅನ್ನೋದು. ಒಬ್ಬ ವ್ಯಕ್ತಿ ಎಲ್ಲಿರ್ಬೇಕು? ಸಮಾಧಿಯಲ್ಲಿ ಇರ್ತಾನ ಅಥವಾ ಮನೇಲಿ ಇರ್ತಾನ? ಮನೇಲಿರೋ ವ್ಯಕ್ತಿ ಸಮಾಧಿಯಲ್ಲಿ, ಸ್ಮಶಾನದಲ್ಲಿ ಇದ್ದಾನೆ ಅಂದ್ರೇನೆ ಮಾನಸಿಕವಾಗಿ ಅವನಿಗೆ ಕಾಯಿಲೆ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಿ ಅವನು ವಾಸ ಮಾಡ್ತಾ ಇದ್ದ. ಅನೇಕ ಸಾರಿ ಬೇಡಿಗಳಿಂದ ಕಟ್ಟಿದ್ರು ಕೂಡ ಸರಪ ಚೆನ್ನಾಗಿರೋನ್ನ ಯಾಕೆ ಬೇಡಿಯಿಂದ ಕಟ್ತಾರೆ? ಯಾಕೆ ಸರಪಣಿಗಳಿಂದ ಕಟ್ತಾರೆ? ಆದ್ರೆ ಅವನು ಮಾನಸಿಕ ರೋಗಿ ಆದದ್ರಿಂದ, ದೆವ್ವ ಹಿಡಿದ್ರಿಂದ ಅವನು ಈ ತರ ಕಟ್ತಿದ್ರು ಅಂತ ಹೇಳ್ಬಿಟ್ಟು. ಮತ್ತೆ ಅವನನ್ನು ಯಾರಿದ್ರೂ ಕೂಡ ಹತೋಟಿಗೆ ತರಕ್ ಆಗ್ಲಿಲ್ಲ. 5ನೇ ವಚನ ಹೇಳುತ್ತೆ, ಅವನು ನಿತ್ಯ ರಾತ್ರಿ ಹಗಲು ಸಮಾಧಿಯ ಗವಿಗಳಲ್ಲಿ ಗುಡ್ಡಗಳಲ್ಲಿ ಆರ್ಭಟಿಸುತ್ತಾ ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದಾನೆ. ಆ ಆ ಮಾನಸಿಕ ರೋಗ ಅನ್ನೋದು ಹೇಗಿರುತ್ತೆ ಅಂತ ನೋಡಿ. ರಾತ್ರಿ ಹಗಲು ಬೆಟ್ಟ ಗುಡ್ಡಗಳಲ್ಲಿ, ಗವಿಗಳಲ್ಲಿ, ಸ್ಮಶಾನದಲ್ಲಿ ತಿರುಗಾಡ್ತಾ, ಕೂಗಾಡ್ತಾ, ಆರ್ಭಟಿಸ್ತಾ, ಮೈಯೆಲ್ಲ ಪರ್ಚ್ಕೊಳ್ತಾ. ಹ್ಮ್. ಈ ತರದೊಂದು ರೋಗಗಳು ಯಾರು ಗುಣಪಡಿಸ್ಲಿಕ್ಕಾಗತ್ತೆ? ಯಾವ ವೈದ್ಯನು ಗುಣಪಡಿಸ್ಲಿಕ್ಕಾಗತ್ತೆ? ಇಂಥ ಕಾಯಿಲೆನ ಗುಣಪಡಿಸ್ಲಿಕ್ಕೆ ಯಾರ ಕೈಲೂ ಆಗಲ್ಲ ಅಲ್ಲ. ಅದಕ್ಕೆ ದೂರದಿಂದ ಯೇಸುವನ್ನ ನೋಡಿ, ಎಷ್ಟೋ ಎಷ್ಟೋ ಜನರ ನಾವು ನೋಡಿರ್ಬೋದು. ಆ ದೆವ್ವ ಹಿಡಿದವನು ಎಷ್ಟೋ ಜನರನ್ನ ನೋಡಿರ್ತಾನೆ. ಆದ್ರೆ ಯೇಸುವನ್ನ ನೋಡಿದ ತಕ್ಷಣ ಅವನಿಗೆ ಗೊತ್ತಾಯ್ತು, ಅವನಿಗಲ್ಲ, ಅವನಲ್ಲಿರೋ ದೆವ್ವಗ್ ಗೊತ್ತಾಯ್ತು ದೇವ್ರು ಬರ್ತಾ ಇದ್ದಾನೆ ಅಂತ. ಯೇಸು ದೇವ್ರು ಅನ್ನೋದಕ್ಕೆ ಸೈತಾನನೇ ಒಂದು ಕಾರಣ ಅಲ್ವಾ? ಸೈತಾನನೇ ಒಂದು ಆಧಾರ. ಬೈಬಲಲ್ಲಿ ಯಾವಾಗೆಲ್ಲ ಯೇಸು ದೆವ್ವವನ್ನ ಬಿಡ್ಸಕ್ ಹೋತಾರ ಅವಾಗೆಲ್ಲ ದೆವ್ವಗಳು ಕೂಗಾಡುತ್ತೆ, ಕಿರಿಚಾಡುತ್ತೆ. ಬೇರೆ ಯಾವ ಸೇವಕರು ಹೋದ್ರು ಕೂಡ ಕೂಗಾಡಿದ್ದು ಕಿರಿಚಾಡಿದ್ದು ನಾವು ನೋಡಲ್ಲ. ಅಪ್ಪೋಸ್ತಲರು ಹೋದಾಗ್ಲೂ ಕೂಡ ಕೂಗಾಡಿದ್ದು ಕಿರಿಚಾಡಿದ್ದು ನಾವು ನೋಡಲ್ಲ. ಆದ್ರೆ ಯೇಸು ಹೋದಾಗ್ಲೇ ಕೂಗಿ ಹೇಳ್ತಿರೋದೇನಿಲ್ಲ, ಯೇಸುವೇ, ಪರಾತ್ಪರನಾದ ದೇವರ ಮಗನೇ ಅಂತ. ಇನ್ನು ಅದಕ್ಕಿಂತ ಸಾಕ್ಷಿ ಅನ್ಬೇಕು ಯೇಸು ದೇವರು ಅನ್ನೋದಕ್ಕೆ? ಯಾಕಂದ್ರೆ ಸೈತಾನಿಗೆ ಚೆನ್ನಾಗಿ ಗೊತ್ತು ತಾನೇ ಯೇಸು ಯಾರು ಅಂತ. ನಿನಗಿಂತ ನನಗಿಂತ ಸೈತಾನನಿಗೆ, ದೆವ್ವಗಳಿಗೆ ಯೇಸು ಯಾರು ಅಂತ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಸೈತಾನ ಒಂದಾನೊಂದು ಕಾಲದಲ್ಲಿ ದೇವರ ಬಳಿಯಲ್ಲೇ ಪರಲೋಕದಲ್ಲಿ ಇದ್ದವನು, ಲೂಸಿಫರನಾಗಿ. ದೆವ್ವಗಳೆಲ್ಲ ದೂತರಾಗಿ ದೇವರ ಸನ್ನಿಧಿಯಲ್ಲಿ ಇದ್ದವರು. ಆದ್ರೆ ಅವ್ರು ಪಾಪ ಮಾಡಿದ್ರಿಂದಲೇ ತಳ್ಳಲ್ಪಟ್ರು ಪರಲೋಕದಿಂದ. ಭೂಲೋಕದಲ್ಲಿ ಬಂದು ಮನುಷ್ಯರೊಳಗೆ ಸೇರಿ ಅನೇಕ ಜನರನ್ನ ಪಾಪ ಶಾಪಗಳಲ್ಲಿ ನಡೆಸಿ ದೇವರಿಂದ ದೂರ ಮಾಡಿ ನರಕಕ್ಕೆ ಕರ್ಕೊಂಡು ಹೋಗೋದೇ ಈಗ ಅವನ ಗುರಿ, ಉದ್ದೇಶವಾಗಿದೆ. ಅದಕ್ಕೆ ಹೇಳ್ತಾ ಇರೋದು, ಯೇಸು ದೇವರ ಅಂತ ಕೇಳಿದ್ರೆ ಸೈತಾನನೇ ಹೇಳ್ತಾನೆ ಅನೇಕ ಕಡೆ. ಪರಾತ್ಮನ ದೇವರ ಕುಮಾರನ್ ಅಂದ್ರೆ ಇನ್ಯಾರು?
ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಹ್ಮ್. ಸೊ ಅಂತ ಒಂದು ಮಾನಸಿಕ ರೋಗಗಳನ್ನ ಸೈತಾನ ತರ್ತಾನೆ. ಯಾರಾದ್ರೂ ಈ ತರ ವಿಚಿತ್ರವಾಗಿ ಆಡುವಾಗ, ಆ, ದುರಾತ್ಮ ಇರುವಾಗಲೂ ಕೂಡ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, BP ಜಾಸ್ತಿ ಆಗುತ್ತೆ, ವಾಮಿಟ್ ಮಾಡ್ಕೊಳ್ತಿರ್ತಾರೆ, ತಲೆ ಸುತ್ತು ಬರ್ತಿರುತ್ತೆ, ಭಯ ಪಡ್ತಿರ್ತಾರೆ. ಇದನ್ನೆಲ್ಲ ನೋಡಿ ನಾವೇನೋ ಕಾಯಿಲೆ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಹುಷಾರಿಲ್ಲ ಅಂತ ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದ್ರಿಂದ ಏನ್ ಪ್ರಯೋಜನ ಇಲ್ಲ. ಹೋದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಗ್ಲುಕೋಸ್ ಬಿಡ್ತಾರೆ, ಇಂಜೆಕ್ಷನ್ ಹಾಕ್ತಾರೆ ನೋವು ಕಮ್ಮಿ ಆಗೋದಕ್ಕೆ. ಅದೇ ಆ ಒಂದು ಸಮಸ್ಯೆ ಏನಂತಾನು ಅವ್ರಿಗೆ ಗೊತ್ತಾಗಲ್ಲ, ವಾಸಿ ಮಾಡೋದಕ್ಕೂ ಆಗೋದಿಲ್ಲ. ಸೊ ಈ ತರ ಒಂದು ಸಮಸ್ಯೆಗಳು ಸೈತಾನಿಂದ ಬರುವಂತದ್ದು ಎಂಬುದಾಗಿ. ಎರಡನೇದಾಗಿ ನಾವು ನೋಡುವಾಗ ಸೈತಾನಿಂದ ಬರುವಂತ ರೋಗಗಳು ಎಂತವಾಗಿರುತ್ತೆ ಅಂದ್ರೆ ಭಾವನಾತ್ಮಕವಾಗಿ ನಮ್ಮ ಭಾವನೆಗಳಿಗೆ ಸಂಬಂಧಪಟ್ಟದ್ದಾಗಿರುತ್ತೆ. FSC 4ನೇ ಅಧ್ಯಾಯ 23ರಿಂದ ಓದೋಣ. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಗನುಗುಣವಾದ ನೀತಿಯುಳ್ಳದಾಗಿಯೂ ದೇವ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಹಾಡಲಿ. ಯಾಕಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಆಮೇಲೆ ಇಲ್ಲಿ ನಾವು ನೋಡ್ತಿರೋದು ನಮ್ಮ ಭಾವನೆಗಳ ಮೇಲೆ ಅಂದ್ರೆ ಏನು. ಇಲ್ಲಿ ಕೆಲವು ವಿಷಯಗಳನ್ನ ಪೌಲನು ಬರೀತಾನೆ. ಆ ಏನಂತ ಹೇಳ್ತಿದ್ದಾನೆ ಇಲ್ಲಿ, ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳ್ರಿ ಅಂತ. ಆಂತರ್ಯದಲ್ಲಿ ಆ ಭಾವನೆಗಳು ಹೊಸದಾಗಿರ್ಬೇಕು. ಪಾಪ ಮಾಡುವಂತ ಸ್ವಭಾವ ಇರಬಾರ್ದು, ಮೋಸ ಮಾಡುವಂತ ಸ್ವಭಾವ ಇರಬಾರ್ದು, ಸುಳ್ಳು ಹೇಳುವಂತ ಸ್ವಭಾವ ಇರಬಾರ್ದು, ಕೋಪ ಮಾಡ್ಕೊಳ್ಳುವಂತ ಸ್ವಭಾವ ಇರಬಾರ್ದು. ಸೊ ಇವೆಲ್ಲ ನಮ್ಮ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವಂತದ್ದು ಅಥವಾ ಇನ್ನೊಬ್ರಿಗೂ ಕೂಡ ಅದು ನೋವು ತರುವಂತದ್ದಾಗಿರುತ್ತೆ. ಸೊ ಈ ತರವೆಲ್ಲ ನಾವು ಮಾಡ್ತೀವಿ ಅಂದ್ರೆ ಇದು ಆತ್ಮಿಕ ಸಮಸ್ಯೆಗಳು, ಆತ್ಮಿಕ ರೋಗಗಳು ಅಂತಾನೆ ಹೇಳ್ಬೋದು, ಸೈತಾನಿಂದ ಬರುವಂತದ್ದು. ಇದಕ್ಕಾಗಿನೂ ಕೂಡ ನಾವೇನ್ ಮಾಡ್ಬೇಕು, ವಾಸಿ ಮಾಡ್ಕೋಬೇಕು ಅಂದ್ರೆ ನೂತನ ಸ್ವಭಾವನ ಧರಿಸ್ಕೊಳ್ಬೇಕಂತ ದೇವ್ರ ವಾಕ್ಯ ಹೇಳ್ತಾ ಇದೆ. ಮೂರನೇದಾಗಿ ಪರಿಸರದ ಮೇಲೆ ಸೈತಾನನ ಪ್ರಭಾವ ಬೀರ್ತಾನೆ. ಹೇಗೆ? ಮತ್ತಾಯ 12ನೇ ಅಧ್ಯಾಯ 25ರಿಂದ 28 ನೋಡೋಣ. ಆತನು ದೇವರ ಆಲೋಚನೆಗಳನ್ನು ತಿಳುಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವ ರಾಜ್ಯವಾದರೂ ತನ್ನಲ್ಲಿ ಭೇದ ಹುಟ್ಟಿದರೆ ಹಾಳಾಗುವುದು. ತನ್ನಲ್ಲಿ ಭೇದ ಹುಟ್ಟಿದ ಯಾವ ಪಟ್ಟಣವಾದರೂ ಮನೆಯಾದರೂ ನಿಲ್ಲದು. ಅದರಂತೆ ಸೈತಾನನನ್ನು ಹೊರಡಿಸಿದರೆ ತನ್ನಲ್ಲಿ ಭೇದ ಹುಟ್ಟಿಸಿಕೊಂಡ ಹಾಗಾಯಿತು. ಹಾಗಾದರೆ ಅವನ ರಾಜ್ಯವು ಹೇಗೆ ಉಳಿಯಿತು? ನಾನು ಬೆಲ್ಜೆಬೂಲನ ಬಲದಿಂದ ದೆವ್ವಗಳನ್ನು ಬಿಡಿಸುವುದಾದರೆ ನಿಮ್ಮವರು ಯಾರ ಬಲದಿಂದ ಬಿಡಿಸುತ್ತಾರೆ? ಆದುದರಿಂದ ಅವರೇ ನಿಮಗೆ ನ್ಯಾಯ ತೀರಿಸುವವರಾಗುವರು. ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ಇಲ್ಲಿ ನಾವು ನೋಡ್ತಿರುವಂತದ್ದು ಆ ಸೈತಾನ ನಮ್ಮ ಹೃದಯಗಳಿಂದ, ನಮ್ಮ ಕುಟುಂಬಗಳಿಂದ ಹೊರಡಿಸ್ಬೇಕು ಅಂತ ಹೇಳಿ. ಇನ್ನು ಮುಂದೆ ಓದ್ತಾ ಹೋದ್ರೆ ಮನೆಯಲ್ಲಿರುವಂತಹ ಬಲಿಷ್ಠನನ್ನ ನಾವು ಕಟ್ಟಿ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿರುವಂತದನ್ನ ನಾವು ತಗೋಬರಕ್ ಆಗೋದಿಲ್ಲ ಅಂತ ಹೇಳಿ ಯೇಸ್ವಾಮಿ ಹೇಳ್ತಾರೆ. ಅದರ ಅರ್ಥ ಸೈತಾನ್ ರಾಜ್ಯಕ್ಕೆ ಸಂಬಂಧಪಟ್ಟ ಮಾತುಗಳನ್ನ ಹೇಳ್ತಾ ಇರೋದಿಲ್ಲಿ. ಆ ಒಂದು ಸೈತಾನನ ರಾಜ್ಯದಲ್ಲಿ ಬಲಿಷ್ಠನ್ ಯಾರು ಅಂದ್ರೆ ಸೈತಾನ. ಈ ಲೋಕದಲ್ಲಿ ಜನರನ್ನೆಲ್ಲ ಸೈತಾನ ಬಂಧಿಸಿದ್ದಾನೆ. ಸೊ ಆ ಒಂದು ಸೈತಾನನ ಬಂಧನದಿಂದ, ಸೈತಾನನ ರಾಜ್ಯದಿಂದ ನಾವು ಅವನನ್ನ ಬಿಡುಗಡೆ ಜನರ ಆ ಆತ್ಮಗಳನ್ನ ಬಿಡುಗಡೆ ಮಾಡಬೇಕು. ಆ ಬಂಧನದಲ್ಲಿ ಇಟ್ಕೊಂಡೆ ಅವರ ಆ ಬಂಧನ ಅನ್ನೋದೇ ಒಂದು ರೋಗ ಅವರಿಗೆ. ಸೈತಾನನ ಕಟ್ಟುಗಳು, ಸೈತಾನನ ಬಂಧನ, ಸೈತಾನನ ರಾಜ್ಯದಲ್ಲಿರೋದೇ ಒಂದು ದೊಡ್ಡ ರೋಗ. ಅದರಿಂದ ನಾವು ಬಿಡಿಸ್ಬೇಕಾಗಿರೋದು ದೇವರ ಆತ್ಮನ ಬಲದಿಂದಲೇ ಸಾಧ್ಯ. ಹಾಗಾಗಿ ದೇವರ ಆತ್ಮನ ಬಲದಿಂದ ಸೈತಾನನ ಮಕ್ಕಳಾಗಿರುವಂತವ್ರನ್ನ, ಸೈತಾನನಿಗೆ ಗುಲಾಮರಾಗಿ ಬದುಕ್ತಾ ಇರೋರನ್ನ, ಕತ್ತಲೆಯಲ್ಲಿ ಬದುಕ್ತಾ ಇರೋರನ್ನ ನಾವು ಬಿಡುಗಡೆ ಮಾಡಿ ದೇವರ ರಾಜ್ಯದ ಕಡೆಗೆ ನಡೆಸಬೇಕು. ಅದೇ ಅವ್ರಿಗೆ ನಾವು ಕೊಡುವಂತ ಒಂದು ಆತ್ಮಿಕ ಸ್ವಸ್ಥತೆ. ಮತ್ತೆ 4ನೇದಾಗಿ ನರಗಳ ಮೇಲೂ ಕೂಡ ಸೈತಾನ ಕಾರ್ಯ ಮಾಡ್ತಾನೆ, ನರ ದೌರ್ಬಲ್ಯಗಳನ್ನ ಉಂಟು ಮಾಡ್ತಾನೆ ಅಂತ ಹೇಳಿ ಮಾರ್ಕ
9, 19, 17ರಲ್ಲಿ ನೋಡೋಣ. ಆ ಗುಂಪಿನಲ್ಲಿ ಒಬ್ಬನು, ಬೋಧಕನೇ, ನನ್ನ ಮಗನನ್ನು ನಿನ್ನ ಬಳಿಗೆ ಕರಕೊಂಡು ಬಂದೆನು. ಅವನಿಗೊಂದು ಮೂಗದೆವ್ವ ಹಿಡಿದಿದೆ. ಅದು ಎಲ್ಲಿ ಅವನ ಮೇಲೆ ಬಂದರೂ ಅವನನ್ನು ಕೆಡವುತ್ತದೆ. ಆಗ ಅವನು ನೊರೆ ಸರಿಸುತ್ತಾ ಕರಕರನೆಲ್ಲೂ ಕಡೆಯುತ್ತಾ ಕುಂದಿ ಹೋಗುತ್ತಾನೆ. ಅದನ್ನು ಬಿಡಿಸಬೇಕೆಂದು ನಿನ್ನ ಶಿಷ್ಯರಿಗೆ ಹೇಳಿಕೊಂಡೆ. ಇಲ್ಲಿ ಅವರ ಕೈಯಿಂದ ಅಲ್ಲಿ ಹೇಳ್ತಾ ಇರುವಂತದ್ದು ಏನಂದ್ರೆ, ಒಬ್ಬ ವ್ಯಕ್ತಿ ತನ್ನ ಮಗನನ್ನ ಕರ್ಕೊಂಡು ಬರ್ತಾನೆ. ಶಿಷ್ಯರ ಹತ್ರ ಎಲ್ಲ ಕೇಳ್ಕೊಂತಾನ ಅವನು, ಆದ್ರೆ ಗುಣಪಡಿಸ್ಲಿಕ್ಕೆ ಅವ್ರ ಕೈಲಿ ಆಗಲ್ಲ. ದುರಾತ್ಮ ಪೀಡಿತನಾಗೇ ಇರೋದು ಇವನು. ಈ ದುರಾತ್ಮ ಪೀಡಿತನ ಏನ್ ಮಾಡ್ತಾನೆ? ಆ ಬಂಧಿಸಲ್ಪಟ್ಟಿರ್ತಾನೆ. ಎಷ್ಟು ಮಟ್ಟಿಗೆ ಬಂಧಿಸಲ್ಪಟ್ಟಿರ್ತಾನೆ ಅಂತ ಹೇಳಿದ್ರೆ, ಮಾತಾಡೋಕ್ಕೂ ಕೂಡ ಅವನಿಗೆ ಆಗದೇ ಇರುವಷ್ಟು. ಆ ದೆವ್ವ ಏನ್ ಮಾಡಿರುತ್ತೆ? ಮೂಕ ಮಾಡ್ಬಿಟ್ಟಿರುತ್ತೆ. ಆ, ಮೂಕ ಮಾಡ್ಬಿಟ್ಟು ಮಾತನಾಡದೆ ಇರೋ ಹಾಗೆ ಮಾಡ್ಬಿಟ್ಟಿರುತ್ತೆ. ಹ್ಮ್. ಅದನ್ನೇ ನಾವು ನೋಡ್ತಿದ್ದೀವಿ ಇಲ್ಲಿ. ಆ ನರಗಳನ್ನ ಬಂಧಿಸ್ಬಿಟ್ಟಿರ್ತಾನೆ. ಅವಾಗ ಅವಾಗ ಹೋಗಿ ಬೆಂಕಿಗೆ ಹಾರೋದು, ಆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವ ಹಾಗೆ ಮಾಡ್ತಿರ್ತಾನೆ. ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದಲ್ಲಿ ಅಂದ್ರೆ ಅನೇಕ, ಈಗ ನಾನು ಕೂಡ ಮಾತನಾಡದೇ ಇದ್ದೆ ಅಂತ ನನ್ನ ಸಾಕ್ಷಿ ಕೂಡ ನಿಮಗೆ ಅನೇಕರಿಗೆ ಗೊತ್ತು. 13 ವರ್ಷ ತನಕನೂ ಕೂಡ ಮಾತು ಬರದೆ ಎಲ್ಲರೂ ಮೂಗ ಅಂತಾನೆ ಹೇಳ್ತಿದ್ರು. ನಮ್ಮೂರಲ್ಲಿ ಈಗಲೂ ಕೂಡ ಹಿರಿಯರೆಲ್ಲ ಹಾಗೆ ಕರೀತಾರೆ. ಅವ್ರಿಗೆ ಗೊತ್ತು ನಾನು ಹೇಗಿದ್ದೆ ಏನಂತ. ಹ್ಮ್ ಸೈತಾನ್ಯದ ಆಗಿದ್ದಿದ್ದು. ಇಲ್ಲಿ ಏನೇನೋ ಡಾಕ್ಟರ್ಗಳ ಹತ್ರ ಹೋಗಿದ್ದಾಗ್ಲಿ, ಮೆಡಿಸಿನ್ಸ್ ತಗೊಂಡಿದ್ದಾಗ್ಲಿ ಎಲ್ಲ ಪ್ರಯತ್ನ ಮಾಡಿದ್ವಿ ನಮ್ಮ ಕೈಲಿ ಆಗಿದ್ದು, ಆದ್ರೆ ಅವ್ರ ಕೈಲಿ ಅದನ್ನ ವಾಸಿ ಮಾಡಕ್ ಆಗ್ಲಿಲ್ಲ. ಕೊನೆಗೆ ಸಭೆಗೆ ಹೋದಾಗ ಯೇಸು ಸ್ವಾಮಿ ಒಂದು ಬಿಡುಗಡೆ ಮಾಡಿದ್ದು, ಮಾತನಾಡುವಂತ ಬಲ ಕೊಟ್ಟಿದ್ದು. ಹಾಗೆ ಅನೇಕರನ್ನ ಕುರುಡರಾಗಿ ಆ ಕೈ ಕೈ ಸ್ವಾಧೀನ ಇಲ್ಲದೆ, ಕಾಲು ಸ್ವಾಧೀನ ಇಲ್ಲದೆ ಆ ನರಗಳನ್ನ ಬಂಧಿಸ್ತಾನೆ ಸೈತಾನ. ಅದು ಯೇಸು ನಾಮದಲ್ಲಿ ಮಾತ್ರ ಬಿಡುಗಡೆ ಆಗೋದಕ್ಕೆ ಸಾಧ್ಯ. ಸೊ ಇಲ್ಲಿ ಯೇಸು ಸ್ವಾಮಿ ಅವನನ್ನು ಕೂಡ 19ನೇ ವಚನದಲ್ಲಿ ನೋಡುವಾಗ, ಎಲ್ಲಾ ನಂಬಿಕೆ ಇಲ್ಲದಂತಹ ಸಂತಾನದವ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಕೊನೆಗೆ ಆ ಒಂದು ದೆವ್ವವನ್ನ ಬಿಡಿಸೋದನ್ನ ನಾವು ನೋಡ್ತೇವೆ 20ನೇ ವಚನದಲ್ಲಿ. ಹ್ಮ್ ಆತನನ್ನು ಕಂಡ ಕೂಡಲೇ ದೆವ್ವವು ಅವನನ್ನು ಬಹಳವಾಗಿ ಒದ್ದಾಡಿಸಲು ಅವನು ನೆಲಕ್ಕೆ ಬಿದ್ದು ನೊರೆ ಸುರಿಸುತ್ತಾ ಹೊರಳಾಡಿದನೆಂಬುದಾಗಿ. ಯೇಸು ಅವನ ತಂದೆಯನ್ನು, ಇದು ಇವನಿಗೆ ಎಷ್ಟು ದಿನ ಆಯ್ತು ಬಂದು ಅಂತೆಲ್ಲ ಕೇಳಿದಾಗ, ಚಿಕ್ಕ ವಯಸ್ಸಿನಿಂದಲೂ ಕೂಡ ಇದೆ ಅಂತ ಹೇಳ್ಬಿಟ್ಟು, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಕೊನೆಗೆ ಅವನನ್ನ ಗುಣಪಡಿಸಿ ಯೇಸು ಸ್ವಾಮಿ ಕಳಿಸೋದನ್ನ ನಾವು ನೋಡ್ತೇವೆ 25ರಲ್ಲಿ. ಆ ದೆವ್ವನ ಗದರಿಸಿ, ಎಲೆ ಕಿವುಡಾದ ಮೂಗ ದೆವ್ವವೇ, ಇವನನ್ನು ಬಿಟ್ಟು ಹೋಗು, ಇನ್ನು ಮುಂದೆ ಹಿಡಿಯಬೇಡವೆಂದು ನಾನು ನಿನಗೆ ಅಪ್ಪಣೆ ಕೊಡುತ್ತೇನೆ ಅಂತ ಹೇಳ್ಬಿಟ್ಟು, ಆಗ ಅದು ಅಬ್ಬರಿಸಿ ಅವನನ್ನು ಒದ್ದಾಡಿಸಿ ಬಿಟ್ಟು ಹೋಯ್ತು ಎಂಬುದಾಗಿ ನಾವು ನೋಡ್ತೇವೆ. ಅವನು ಸತ್ತವನಾಗಿದ್ದ, ಮತ್ತೆ ಅವನು ಎದ್ದ ಎಂಬುದಾಗಿ ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಮುಂಚಿನಂತೆ ಅವನು ಮಾತನಾಡುವನಾದ ಎಂಬುದಾಗಿ. ಲೂಕ 13, 16ನೇ ವಚನವನ್ನು ಕೂಡ ನಾವು ಓದ್ಕೊಳ್ಳೋಣ. ಹಾಗಾದರೆ 18 ವರ್ಷಗಳ ತನಕ ಸೈತಾನನು ಕಟ್ಟಿ ಹಾಕಿದ್ದವಳು, ಅಬ್ರಹಾಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬ ದಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡಿಸಬಾರದೋ ಎಂದು ಉತ್ತರ ಕೊಟ್ಟನು. ಇಲ್ಲಿ ನಾವು ನೋಡ್ತಿರುವಂತದ್ದು, 18 ವರ್ಷದಿಂದ ಯಾರಿದ್ದಾರೆ ಆ ತರ ಕಟ್ಟುಗಳಿಂದ ಇರುವಂತದ್ದು ಅಂತ ಹೇಳಿದ್ರೆ, ಇಲ್ಲಿ ನಾವು ಒಂದಿಬ್ಬರನ್ನ ನೋಡ್ಬೋದು. ಅಂದ್ರೆ ನಡಬೊಗ್ಗಿಕೊಂಡಿರುವಂತದ್ದು ಒಂದು ಹೆಂಗಸನ್ನ ಸೈತಾನ ಆ ನರಗಳನ್ನ ಕಟ್ಟಿ ಹಾಕಿದ್ದ ಎಂಬುದಾಗಿ. ಆ ನಡ ಹಿಂಗ್ ಬೊಗ್ಗಿಕೊಂಡೇ ಇರ್ತಿತ್ತು, ಬೊಗ್ಕೊಂಡೇ ನಡೀತಾ ಇತ್ತು. 18 ವರ್ಷದಿಂದ ಆ ಒಂದು ಸ್ತ್ರೀ ಆ ರೀತಿ ಕಷ್ಟಪಡ್ತಾ ಇತ್ತು. ಯಾರಿಗ್ ಗೊತ್ತಾಗುತ್ತೆ ಇವೆಲ್ಲ ಸೈತಾನ ಕಾರ್ಯಗಳು ಅಂತ? ನಿನಗೂ ನನಗೂ ಗೊತ್ತಾಗಿಲ್ಲ ಅಂದ್ರೆ, ನಾವು ದೇವ್ರ ಮಕ್ಕಳಾಗಿ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ, ಅಯ್ಯೋ ಈಗ 18 ವರ್ಷದಿಂದ ಹೀಗೆ ಇದೆ ಬಿಡು ಅಂತ, ಏನೋ ಆಗಿದೆ ಅಂತ ಹೇಳ್ಬಿಟ್ಟು. ಇದಕ್ಕೆಲ್ಲ ಕಾರಣ ಏನು? ಎಷ್ಟೋ ಜನರನ್ನ ನಾವು ಈ ತರ ನೋಡ್ತಾ ಇರ್ತೀವಿ. ಇದಕ್ಕೆಲ್ಲ ಸೈತಾನನು ಕಾರಣ. ಹ ಸೊ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡೋದ್ರ ಮೂಲಕ ಖಂಡಿತ ಬಿಡುಗಡೆ ಆಗುತ್ತೆ. ಇವು ಕೆಲವು ಸೈತಾನನಿಂದ ಉಂಟಾಗುವಂತಹ ರೋಗಗಳೆಂಬುದಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಪರಿಸರಗಳ ಮೇಲೆ ಮತ್ತು ನರಗಳ ಮೂಲಕ ಸೈತಾನನು ಯಾವ ರೀತಿ ಕಾರ್ಯ ಮಾಡ್ತಾನೆ ಎಂಬುದಾಗಿ 2 ವಿಷಯ ನಾವು ತಿಳ್ಕೊಂಡ್ವಿ. ಒಂದು, ಪಾಪದಿಂದ ನಮಗೆ ರೋಗಗಳು ಬರುತ್ತೆ ಅಂತ. ಎರಡನೇದಾಗಿ, ಸೈತಾನನಿಂದಾಗ್ಲೂ ಕೂಡ ರೋಗಗಳು ಬರುತ್ತೆ ಅಂತ. ಇನ್ನು ಮೂರನೇದಾಗಿ ನಾವು ನೋಡ್ತೇವೆ,
ದೇವರ ಚಿತ್ತದಿಂದ ಕೂಡ ಕೆಲವು ರೋಗಗಳು ಬರುತ್ತೆ ಅಂತ. ಅದು ಆಶ್ಚರ್ಯ ಆಗ್ಬೋದು ನಮ್ಗೆ, ಏನು ದೇವರ ಚಿತ್ತದಿಂದ ನಮ್ಗೆ ರೋಗ ಬರುತ್ತಾ, ದೇವರೇ ನಮ್ಗೆ ರೋಗ ಬರೋ ತರ ಮಾಡ್ತಾರ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಆದ್ರೆ ಅದು ನಿಜ. ಹಾಗಾದ್ರೆ ಏನ ರೋಗಗಳು, ಹೇಗೆ ಬರುತ್ತೆ, ಯಾಕೆ ಬರುತ್ತೆ ಅಂತ ನಾವು ನೋಡುವಾಗ ಆ, ವಾಕ್ಯದಿಂದ ಅರ್ಥ ಮಾಡ್ಕೊಳ್ಳೋಣ. 2 ಕೊರಿಂಥ 12:7 ಓದೋಣ. ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳಿಸಲ್ಪಟ್ಟನು. ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದಂತಲೇ ಇದಾಯಿತು. ಅವನಿಗೆ ಗೊತ್ತು, ಅಂದ್ರೆ ಪೌಲನಿಗೆ ಗೊತ್ತು ಸಮಸ್ಯೆ ಏನಿದೆ ಅಂತ. ಅವನನ್ನು ಅವನು ಹೆಚ್ಚಿಸಿಕೊಳ್ಳಬಾರದು, ಅತಿಶಯ ಪಡಬಾರ್ದು. ಯಾಕಂದ್ರೆ ಇವನು ಅನೇಕ ಜನರಿಗೆ ಸುವಾರ್ತೆ ಸಾರಿದ್ದಾನೆ, ಅನೇಕರನ್ನ ರಕ್ಷಣೆಯಲ್ಲಿ ನಡೆಸಿದ್ದಾನೆ, ಅನೇಕ ಶಿಷ್ಯರನ್ನ, ಸುವಾರ್ತಿಕರನ್ನ, ಸೇವಕರನ್ನ ಎಬ್ಬಿಸಿದ್ದಾನೆ, ಅನೇಕ ಕಡೆ ಸಭೆಗಳನ್ನ ಕಟ್ಟಿದ್ದಾನೆ. ಎಷ್ಟು ಹೆಮ್ಮೆ ಪಡ್ಬೋದು ಅವನು, ಯೋಚನೆ ಮಾಡಿ. ಒಂದ್ ವೇಳೆ ನಾವೇ ಪೌಲನಷ್ಟು ಸೇವೆ ಮಾಡಿದ್ರೆ ಎಷ್ಟು, ಏನು ಸ್ವಲ್ಪ ವರ್ಷ ಹಂಗ್ ಮಾಡ್ಬಿಟ್ಟು ಒಂದ್ ಹಂತದವರೆಗೂ, ಈಗ ಅನೇಕ ಸೇವಕರುಗಳನ್ನ ನಾನು ನೋಡ್ತಾ ಇದ್ದೀನಿ. ಅದು ಒಬ್ಬರ ಮೇಲೆ ಚಾಡಿನೋ ಅಥವಾ ಅವ್ರ ಬಗ್ಗೆ ನಾನು ಕೆಟ್ಟದಾಗ ಮಾತಾಡ್ಬೇಕು ಅಂತ ಅಲ್ಲ. ಆದ್ರೆ ದೇವ್ರ ಮಕ್ಕಳಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಕೆಲವು ಪಾಸ್ಟರ್ಸ್ ಇದ್ದಾರೆ, ಸೀನಿಯರ್ ಪಾಸ್ಟರ್ಸ್ ಅಂತ ಏನ್ ನಾವು ಕರಿತೀವಿ. ಅವರು ಒಂದು 15 ವರ್ಷ, 20 ವರ್ಷ, 30 ವರ್ಷ ಸೇವೆ ಮಾಡಿರ್ತಾರೆ. ಇನ್ನೂ ಸೇವೆ ಮಾಡಕ್ಕೆ ಅವ್ರಿಗೆ ದೇವರ ಆಯಸ್ಸು ಬಲವನ್ನು ಕೊಟ್ಟಿರ್ತಾರೆ. ಆದ್ರೆ ಅವರು ದೇವರ ವಾಕ್ಯವನ್ನ ಹೇಳೋದನ್ನ ಬಿಟ್ಟು ಬರೀ ಅವರ ಅನುಭವಗಳನ್ನ ಹೇಳ್ತಾ ಕೂತಿರ್ತಾರೆ ಚರ್ಚಲ್ಲಿ. ನಾನು ಅಲ್ಲೋಗಿದ್ದೆ, ಹಂಗ್ ಮಾಡಿದೆ, ಈ ತರ ಕಷ್ಟಪಟ್ಟೆ, ಆ ತರ ಕಷ್ಟಪಟ್ಟೆ ಅಂತ ನೀವು ಕೂಡ ಕೆಲವ್ರನ್ನ ಗಮನಿಸಿರ್ಬೋದು. ನಾವು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಈ ತರ ಇದ್ವಿ, ಈ ಕಷ್ಟಪಟ್ವಿ, ಆ ಕಷ್ಟಪಟ್ವಿ, ಅಂದ್ರೆ ಇದ್ರ ಬಗ್ಗೆನೇ ಹೇಳ್ತಾ ಕ್ರಿಸ್ತನಿಗಿಂತ ಹೆಚ್ಚಾಗಿ ಅವ್ರ ಬಗ್ಗೆ ಹೇಳ್ಕೊಳ್ಳೋದನ್ನ ನಾವು ನೋಡ್ತಿರ್ತೀವಿ. ಪೌಲನು ಕೂಡ ಆ ತರ ಹೆಚ್ಚಿಸಿಕೊಳ್ಳಬಾರದು ಅಂತ ಅವನಲ್ಲಿ ಒಂದು ಶೂಲದ ಹಾಗೆ ಚುಚ್ಚಲ್ಪಟ್ಟಿದೆ ಅಂತ. ಅದು ಕೂಡ ದೇವರ ಅನುಮತಿಯ ಮೇರೆಗೆ, ಸೈತಾನನಿಂದ ಆ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಾನೆ. ಏನು ಆ ಶೂಲ ಅಂತ ಹೇಳಿದ್ರೆ, ನಾವು ನೋಡ್ತೇವೆ ಪೌಲನ ಬಗ್ಗೆ, ಅವನ ಚರಿತ್ರೆ ಬಗ್ಗೆ ನೋಡುವಾಗ ಒಂದು ಆ ಕಣ್ಣಿಗೆ ಗಾಯ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸೇವೆಗಂತ ಹೋದಾಗ ಜನರು ಅವನನ್ನ ಎಷ್ಟೋ ಸಲ ಕಲ್ಲಿಂದ ಹೊಡಿತಾರೆ, ಎಷ್ಟೋ ನೋವುಗಳನ್ನ ತಿಂತಾರೆ, ಚಾಟಿಯಿಂದ ಏಟ್ ತಿಂತಾನೆ, ಕೊರಡೆಗಳಿಂದ ಏಟ್ ತಿಂತಾನೆ. ಸೊ ಅದರಲ್ಲಿ ಆ ಯಾವತ್ತೋ ಒಂದ್ಸಲಿ ಕಣ್ಣಿಗೆ ಏಟಾಗ್ಬಿಟ್ಟು ಆ ಕಣ್ಣೇ ಅವನಿಗೆ ಕಾಣದೆ ಹೋಗಿರುತ್ತೆ, ಒಂದು ಕಣ್ಣು ಸರಿಯಾಗಿ ಕಾಣ್ತಿರ್ಲಿಲ್ಲ. ಮತ್ತೆ ಆ ಕಣ್ಣು ವಾಸಿ ಆಗದೆ ಯಾವಾಗ್ಲೂ ಕೂಡ ಅದರಲ್ಲಿ ಕೀವು, ರಕ್ತ ಸೋರ್ತಿತ್ತು ಎಂಬುದಾಗಿ ನಾನು. ಅದಕ್ಕೇನೆ ಅವನು ಗಲಾತೆದವ್ರಿಗೆ ಪತ್ರಿಕೆ ಬರೆಯುವಾಗ ಅದರಲ್ಲಿ ಒಂದು ಮಾತು ಹೇಳ್ತಾನೆ ಅವನು, ನನಗೆ ನಿಮ್ಮ ಕಣ್ಣುಗಳನ್ನೇ ಕಿತ್ಕೊಡೋದಕ್ಕೆ ರೆಡಿ ಇದ್ರಿ ನೀವು ಅಂತ. ಆ ಪರಿಸ್ಥಿತಿಯನ್ನ ನೋಡಿದಂತ ವಿಶ್ವಾಸಿಗಳಿಗೆ, ಸೇವಕರಿಗೆ ಕಣ್ಣು ಕೊಡೋಣ ಅನ್ನುವಷ್ಟ್ರ ಮಟ್ಟಿಗೆ ಅವ್ರ ಪ್ರೀತಿ ತೋರಿಸಿದ್ರು ಅಂತ ಹೇಳಿ. ಒಂದ್ ವೇಳೆ ಈ ಕಾಲದಲ್ಲಿ ಆಗಿದ್ರೆ ಈಗ ಕಣ್ಣು ಕೊಡ್ಬೋದಾಗಿತ್ತು. ಯಾಕಂದ್ರೆ ಸೇವಕನಿಗೆ ಕಣ್ಣು ಕಾಣಬೇಕು, ಅವನು ಇನ್ನೂ ಅನೇಕ ಕಡೆ ಸೇವೆಗೆ ಹೋಗ್ಬೇಕು ಅಂತ ಆಸೆ ಇರೋರು ಮಾಡ್ತಿದ್ರು. ಆದ್ರೆ ಪೌಲ ಇಲ್ಲಿ ಅರ್ಥ ಮಾಡ್ಕೊಳ್ತಾನೆ, ಇದು ದೇವರ ಚಿತ್ತ ಅಂತ. ಅನೇಕರು ದೇವರ ಮಕ್ಕಳಿಗೆ ಏನಾದ್ರೂ ಅನಾರೋಗ್ಯಗಳು ಬರುವಾಗ, ಇದು ಒಂದ್ ವೇಳೆ ಸೇವಕರು ಅನೇಕರು ಹೇಳೋದೇನಂದ್ರೆ, ನೀನೇನೋ ತಪ್ಪು ಮಾಡಿದ್ಯಾ, ನೀನೇನೋ ಪಾಪ ಮಾಡಿದ್ಯಾ, ಅದಕ್ಕೆ ಈ ತರ ರೋಗ ಬಂದಿದೆ, ಕಾಯಿಲೆ ಬಂದಿದೆ, ನೀನು ದೇವ್ರ ಹತ್ರ ಪಶ್ಚಾತ್ತಾಪ ಪಡು, ದೇವ್ರ ಹತ್ರ ನೀನು ಕೇಳ್ಕೊ, ದೇವ್ರ ಹತ್ರ ನಿನ್ನ ಪಾಪಗಳನ್ನು ಒಪ್ಪಿಸು ಅಂತ ಹೇಳ್ತಿರ್ತಾರೆ. ನಾನು ಹೇಳ್ದೆ ಪಾಪದಿಂದ ಬಂದಿರೋ ಕೂಡ ಇರುತ್ತೆ ಅಂತ, ಸೈತಾನಿಂದ ಬಂದಿರೋ ಕೂಡ ಇರುತ್ತೆ ಅಂತ. ಆದ್ರೆ ಎಲ್ಲವೂ ಕೂಡ ಅದಕ್ಕೆ ಹೋಲಿಕೆ ಮಾಡೋದಲ್ಲ. ದೇವರ ಚಿತ್ತಾನುಸಾರ ಕೂಡ ಕೆಲವು ಕಾಯಿಲೆಗಳು, ಕೆಲವು ನೋವುಗಳು ಬಂದಿರುತ್ತೆ. ಅದನ್ನ ನಾವು ಗ್ರಹಿಸ್ಬೇಕು, ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ಬೇಕು. ನಮ್ಮ ನಾವು ತಗ್ಗಿಸ್ಕೋಬೇಕಂತಾನೆ ದೇವರು ಕೆಲವು ಸಲ ಅದನ್ನ ಅನುಮತಿಸ್ತಾರೆ. ದಾನಿಯೇಲ 8:27 ಕೂಡ ಓದೋಣ. ಆಗ ದಾ- ಆಗ ದಾನಿಯೇಲನಾದ ನಾನು ಬೆಂಡಾಗಿ ಕೆಲವು ದಿವಸ ಕಾಯಿಲೆ ಬಿದ್ದೆನು. ಆಮೇಲೆ ಎದ್ದು ರಾಜ್ಯ ಕಾರ್ಯವನ್ನು ನಡೆಸಿದನು. ಆ ಕನಸಿಗೆ ಬೆಚ್ಚಿ ಬೆರಗಾದೆನು, ಅದು ಯಾರಿಗೂ ತಿಳಿಯಲಿಲ್ಲ. ಆಮೆನ್. ಇಲ್ಲಿ ದಾನಿಯೇಲನು ಕೂಡ ಹೇಳ್ತಾ ಇರೋದೇನು, ದಾನಿಯೇಲ ದೇವರ ಆತ್ಮನಿಂದ ತುಂಬಿಸಲ್ಪಟ್ಟವನು, ದೇವರ ಬಲದಿಂದ ಇದ್ದವನು, ದೇವ ದೂತರ ಕಾವಲನ್ನ, ಆ, ದೇವರ ದೂತರ ಸಹಾಯವನ್ನ ಅನುಭವಿಸಿದವನು. ಅವನು ಎಲ್ಲೇ ಇದ್ರೂ ಕೂಡ, ಅದರಲ್ಲೂ ಸಿಂಹದ ಗವಿಗಿದ್ದಾಗ ದೇವದೂತರ ಸಹಾಯವನ್ನ ಅವನು ಅನುಭವಿಸಿದವನು. ಅಂಥವನು ಇಲ್ಲಿ ಹೇಳ್ತಾ ಇರೋದೇನಂತ ಹೇಳಿದ್ರೆ, ಆ 27 ಓದ್ಕೊಂಡ್ವಿ.
ನಾನು ಬೆಂಡಾಗಿ ಕೆಲವು ದಿವಸ ಕಾಯಿಲೆ ಬಿದ್ದೇನು ಅಂತಾನೆ ಹೇಳ್ತಾರೆ. ದೇವರ ಅಭಿಷೇಕ್ತನಲ್ವಾ, ದೇವರ ಆತ್ಮ ಇರೋನಲ್ವಾ, ಇವನು ಕಾಯಿಲೆ ಬೀಳೋದೇನು ಅಂತ. ಇದು ದೇವರ ಚಿತ್ತಾನುಸಾರನೇ ಆಗಿದ್ದಲ್ವಾ. ಹ ಇವನಲ್ಲಿ ಯಾವ ಪಾಪ ಇತ್ತು, ಯಾವ ಸೈತಾನ ಕಾರ್ಯ ಇತ್ತು? ಆ ಒಂದು ದರ್ಶನ ಅವ್ನು ನೋಡ್ತಾನೆ 8ನೇ ಅಧ್ಯಾಯದಲ್ಲಿ. ಅದು ತುಂಬಾ ವಿಚಿತ್ರವಾಗಿರುತ್ತೆ. ಅದು ನೋಡಿನೇ ಅವನಿಗೆ ಭಯ ಆಗ್ಬಿಟ್ಟಿರುತ್ತೆ. ಹ್ಮ್ ಅವನು ಅಸ್ವಸ್ಥನಾಗ್ಬಿಡ್ತಾನೆ ಅಂತ ಹೇಳಿ, ಅಷ್ಟು ಭಯಂಕರವಾದಂತದ್ದು ಒಂದು. ಹೇಗಿರುತ್ತೆ ಒಂದು ಕನ್ಸಲ್ಲಿ ಆ ತರದೊಂದು ಇದು ಘಟನೆ ನೋಡಿದಾನೆ ಅವನು ಅಂತ ಹೇಳಿ. ಸೊ ಇದು ದೇವರ ಚಿತ್ತಾನುಸಾರ ಬಂದಿರೋ, ದೇವರು ಮುಂದೆ ನಡೆಯುವಂತ ಭಯಂಕರವಾದ ವಿಷಯಗಳನ್ನ ದಾನಿಯೇಲನಿಗೆ ತೋರಿಸಿದ. ರಾಜರ ಬಗ್ಗೆ, ಆ ಒಂದು ರಾಜ್ಯಗಳ ಬಗ್ಗೆ, ಯಾವ ರಾಜರು ಗೆಲ್ತಾರೆ, ಯಾವ ರಾಜರು ಯಾವ ರೀತಿ ಆಳ್ವಿಕೆ ಮಾಡ್ತಾರೆ. ಅದರಲ್ಲಿ ಒಂದು ಟಗರು ಬಗ್ಗೆ ಅವನು ನೋಡ್ತಾನೆ. ಆ ಟಗರು ಬಂದ್ಬಿಟ್ಟು ಗ್ರೀಕ್ ದೇಶದ ರಾಜ. ದಾನಿಯೇಲ ಸತ್ತೋದ್ಮೇಲೆ ಅದು ನೆರವೇರಿತು. ಆದ್ರೂ ಕೂಡ ಆ ಆ ಒಂದು ಅಲೆಕ್ಸಾಂಡರ್ ದ ಗ್ರೇಟ್ ಅನ್ನುವಂತ ಒಬ್ಬ ರಾಜನು ಬರ್ತಾನೆ. ಅವನು ಹೇಗೆ ಪ್ರಪಂಚವನ್ನು ಆಳ್ವಿಕೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವ್ನು ನೋಡುವಂತ ಕನಸು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ಕೊನೆಯದಾಗಿ ಯೋಹಾನನು ಬರೆದ ಸುವಾರ್ತೆಯಲ್ಲಿ 9:3 ವಚನವನ್ನು ಕೂಡ ಓದೋಣ. ಇವನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ, ದೇವರ ಕ್ರಿಯೆಗಳು ಇವನಲ್ಲಿ ತೋರಿ ಬರುವುದಕ್ಕೆ ಇದಾಯಿತು. ಆಮೇಲೆ ಆಮೇಲೆ ಇಲ್ಲಿ ನಾವು ಯೋಹಾನ 9ರಲ್ಲಿ ನೋಡುವಾಗ 1ರಿಂದ ಓದೋಣ, ಅರ್ಥ ಆಗುತ್ತೆ. ಯೇಸು ಹಾದು ಹೋಗುತ್ತಿರುವಾಗ ಒಬ್ಬ ಹುಟ್ಟು ಕುರುಡನನ್ನು ಕಂಡು ಆತನ ಶಿಷ್ಯರು ಬಂದು ಹೇಳೋದೇನೆಂದ್ರೆ, ಗುರುವೇ, ಇವನು ಕುರುಡನಾಗಿ ಹುಟ್ಟಿರುವುದಕ್ಕೆ ಯಾರು ಪಾಪ ಮಾಡಿದರು, ಇವನೋ ಇವನ ತಂದೆ ತಾಯಿಗಳೋ? ಆಗ್ಲೇ ನಾನು ಹೇಳಿದೆ, ತಂದೆ ತಾಯಿಗಳ ಪಾಪದಿಂದಲೂ ಕೂಡ ಸಮಸ್ಯೆಗಳು ಬರುತ್ತೆ, ರೋಗಗಳು ಬರುತ್ತೆ ಅಂತ. ಹಾಗೇನೆ ನಾವು ಮಾಡುವಂತ ವಾಸ್ತವ ಪಾಪಗಳಿಂದಲೂ ಕೂಡ. ಆದ್ರೆ ಇಲ್ಲಿ ಯಹೂದ್ಯರಿಗೆ, ಶಿಷ್ಯರಿಗೆ ಮೂಲ ಪಾಪದ ಅರಿವು ಇರಲಿಲ್ಲ. ಪಾಪದಿಂದ ಅನಾರೋಗ್ಯಗಳು ಬರುತ್ತೆ ಅನ್ನೋದನ್ನ ಇಲ್ಲಿ ಶಿಷ್ಯರು ಪ್ರಶ್ನೆ ಮಾಡ್ತಿರುವಂತದ್ದು. ಯಾರ ಪಾಪದಿಂದ ಇವನಿಗೆ ಈ ತರ ಆಯ್ತು ಎಂದು ಆತನನ್ನು ಕೇಳಿದಕ್ಕೆ ಯೇಸು ಹೇಳ್ತಿರೋದು 3ನೇ ಇದರಲ್ಲಿ, ಇವನೂ ಪಾಪ ಮಾಡಲಿಲ್ಲ, ಇವನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ, ದೇವರ ಕ್ರಿಯೆಗಳು ಇವನಲ್ಲಿ ತೋರಿ ಬರುವುದಕ್ಕಾಗಿ ಹೀಗಾಯಿತು ಅಂತ ಹೇಳ್ಬಿಟ್ಟು. ಸೊ ನಮ್ಮ ಜೀವಿತದಲ್ಲಿ ಏನಾದ್ರೂ ಆದ್ರೆ ಈಗ ಆ ನಮ್ಮ ಜೀವನದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಏನಾದ್ರೂ ಒಂದು ವೇಳೆ ಬಲಹೀನತೆಗಳು, ಅನಾರೋಗ್ಯಗಳು ಬರುತ್ತೆ ಅಂತ ಹೇಳಿದ್ರೆ ಅದು ದೇವರ ಕ್ರಿಯೆಗಳು ನಮ್ಮಲ್ಲಿ ಕಾಣಿಸ್ಬೇಕು, ದೇವರ ಒಂದು ಚಿತ್ತ ನೆರವೇರಬೇಕು ಅಂತ ಹೇಳಿ, ದೇವ್ರ ನಾಮ ಮಹಿಮೆ ಆಗ್ಬೇಕು ಅಂತಾನೆ ಅವು ಬಂದಿರುತ್ತೆ. ಹಾಗಾಗಿ ನಾವು ಎಲ್ಲದಕ್ಕೂ ಕೂಡ ಸೋತೋಗೋದು ಅವಶ್ಯಕತೆ ಇಲ್ಲ. ಸತ್ಯವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ದೇವರು ಮೋಶೆ ಹತ್ರ ಮಾತನಾಡುವಾಗ ಆ ಹೇಳ್ತಾನೆ ಏನಂತ, ಈಗ ನನಗೆ ಮಾತು ಬರಲ್ಲ, ನನಗೆ ಸರಿಯಾಗಿ ಮಾತಾಡಕ್ ಆಗಲ್ಲ ಅಂತ ಎಲ್ಲ ಹೇಳುವಾಗ ಆ 3ನೇ ಅಧ್ಯಾಯದಲ್ಲಿ, ವಿಮೋಚನ ಕಂಡ 3ನೇ ಅಧ್ಯಾಯದಲ್ಲಿ ನಾನು ಮೂಗ ಅಥವಾ ನಾನು ತೊದಲು ನುಡಿಯವನು, ನಾನು ಹೋಗಿ ಹೇಗೆ ಸುವಾರ್ತೆ ಸಾರಲಿ, ನಾನು ಹೇಗೆ ನಿನ್ನ ಒಂದು ವಾಕ್ಯಗಳನ್ನ ಜನರಿಗೆ ಹೇಳಲಿ ಅಂತ ಹೇಳುವಾಗ ಅಲ್ಲಿ ಯೇಸ್ವಾಮಿ ದೇವ್ರಿಗೆ ಹೇಳುವಂಥದ್ದು, ಯಾರು ಈ ತರ ಎಲ್ಲ ಮಾಡಿರೋದು, ಕೆಲವರನ್ನ ಮೂಕರಾಗಿ, ಕೆಲವರನ್ನ ಆ, ಕುಂಟರಾಗಿ, ಈ ತರ ಮಾಡಿದ್ದೆಲ್ಲ ಯಾರು ಅಂದ್ರೆ ನಾನೇ ಅಂತ ಹೇಳ್ಬಿಟ್ಟು ದೇವ್ರು ಹೇಳೋದನ್ನ ನಾವು ನೋಡ್ತೀವಿ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಕೆಲವು ಆ ಸಮಸ್ಯೆಗಳು, ಕೆಲವು ಅನಾರೋಗ್ಯಗಳು ಖಂಡಿತವಾಗ್ಲೂ ಕೂಡ ದೇವರ ನಾಮ ಮಹಿಮೆಗೋಸ್ಕರನೇ ಸಂಭವಿಸಿರುತ್ತೆ ಅಂತ. 3 ಕಾರಣಗಳ ಬಗ್ಗೆ ನಾನು ಹೇಳಿದೆ. ಆ 3 ಕಾರಣಗಳು, ಒಂದು ಪಾಪ ಕಾರಣವಾಗಿರ್ಬೋದು ಅನಾರೋಗ್ಯಕ್ಕೆ, ಎರಡನೇದು ಸೈತಾನನು ಕಾರಣನಾಗಿರ್ಬೋದು, ಅಥವಾ ಮೂರನೇದು ಅದು ದೇವರ ಚಿತ್ತದಂತೆ ಆಗಿರ್ಬೋದು. ಸೊ ಒಬ್ಬ ವ್ಯಕ್ತಿಗೆ ಏನಾದ್ರೂ ಅನಾರೋಗ್ಯ ಇದೆ ಅಂದ್ರೆ ಇದು ಯಾವುದರ ನಿಮಿತ್ತ ಬಂದಿರಬಹುದು ಅನ್ನೋದು ಫಸ್ಟ್ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ದೇವ್ರ ನಂಬದ ಮೇಲೆ ಕೆಲವರು ದೇವ ಜನರಲ್ಲಿ ಏನಾದ್ರೂ ಅನಾರೋಗ್ಯಗಳು ಬರುತ್ತೆ ಅಂದ್ರೂ ಕೂಡ ಅದು ದೇವರ ಚಿತ್ತಾನುಸಾರ ಇರುತ್ತೆ ಅಂತ ಹೇಳಿ, ದೇವ್ರ ನಂಬ್ಕೊಂಡ್ಮೇಲೆ ಯಾವ ಒಂದು ಅನಾರೋಗ್ಯ ಬರಲ್ಲ, ಯಾವ ಸಮಸ್ಯೆಗಳು ಉಂಟಾಗಲ್ಲ ಅಂತ ಬೈಬಲ್ ಎಲ್ಲೂ ಹೇಳಲ್ಲ. ದೇವರ ಮಕ್ಕಳಾಗಿರುವಂತ ನಮಗೂ ಕೂಡ ಅನಾರೋಗ್ಯಗಳು ಬರುತ್ತೆ. ಅದ್ರ ಮೂಲಕ ದೇವರು ಏನೋ ಕಲ್ಸ್ಕೊಳ್ಲಿಕ್ಕಿದ್ದಾರೆ. ಆದ್ರೆ ಅನಾರೋಗ್ಯಗಳು ಹಾಗೇನೆ ಏನು ಕಂಟಿನ್ಯೂ ಆಗಲ್ಲ, ಹಾಗೇನು ಇರಲ್ಲ. ದೇವ್ರು ಖಂಡಿತ ಗುಣಪಡಿಸ್ತಾರೆ. ಒಂದು ವೇಳೆ ಗುಣಪಡಿಸದೇ ಇರುವಂತಹ ಕಾಯಿಲೆಗಳು ಬಂದರೂ ಕೂಡ ದೇವರು ಸ್ತೋತ್ರ, ಅದನ್ನ ತಡ್ಕೊಳ್ಳುವಂತಹ ಕೃಪೆಯನ್ನ ದೇವರು ಕೊಡ್ತಾರೆ. ಅದನ್ನ ಸಹಿಸ್ಕೊಂಡು
ದೇವ್ರಿಗೋಸ್ಕರ ಜೀವಿಸುವಂತ ಕೃಪೆಯ ಬಲವನ್ನು ಕೂಡ ದೇವರು ಕೊಡ್ತಾರೆ. ಅದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರು ನಮ್ಮ ಜೊತೆ ಇರೋದೇ ಶ್ರೇಷ್ಠವಾಗಿದೆ. ಆಮೇಲೆ ದೇವ್ರ ನಾಮಕ್ಕೆ ಸ್ತೋತ್ರವಾಗ್ಲಿ. ಇನ್ನು ಮಿಕ್ಕದ್ದನ್ನ ನಾವು ಮುಂದಿನ ವಾರ ನೋಡೋಣ. ಅಂದ್ರೆ ಮೂರನೇದಾಗಿ ತಪ್ಪಾದ ಚಿಕಿತ್ಸೆಯು ಕೆಟ್ಟ ಪರಿಸ್ಥಿತಿಗೆ ಕೊಂಡೊಯ್ಯುತ್ತದೆ ಅಂತ ಹೇಳ್ಬಿಟ್ಟು, ಒಂದ್ ವೇಳೆ ಸರಿಯಾದ ರೋಗ ಏನಕ್ಕಾಗಿ ಬಂದಿದೆ ಏನು ಅಂತ ಅರ್ಥ ಮಾಡ್ಕೊಳ್ದೆ ನಾವೇನಾದ್ರೂ ಅದಕ್ಕೆ ಚಿಕಿತ್ಸೆ ಕೊಡಕ್ ಹೋದಾಗ, ಟ್ರೀಟ್ಮೆಂಟ್ ಕೊಡಕ್ ಹೋದಾಗ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇನ್ನು ಮಿಕ್ಕ ವಿಷಯಗಳನ್ನ ಬರುವ ವಾರದಲ್ಲಿ ಧ್ಯಾನಿಸೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಕಥನೆ ಸಂಜೆ ವೇಳೆಯಲ್ಲಿ ನಿಮ್ಮ ವಾಕ್ಯವನ್ನು ಕೇಳೋದು ಕೃಪೆ ತೋರಿಸ್ತಿಗಾಗಿ ಸ್ತೋತ್ರ. ಹೌದು ಸ್ವಾಮಿ, ಪಾಪದ ನಿಮಿತ್ತ, ಸೈತಾನನ ನಿಮಿತ್ತ, ನಿಮ್ಮ ಚಿತ್ತದ ನಿಮಿತ್ತ ಅನಾರೋಗ್ಯಗಳು ಬರುತ್ತೆ ಎಂಬುದಾಗಿ ನಾವು ನೋಡಿದ್ವಿ. ಸರಿಯಾಗಿ ಅವುಗಳನ್ನು ಗ್ರಹಿಸುವಂತ ಕೃಪೆಯನ್ನು ಅನುಗ್ರಹಿಸು ದೇವರೇ. ನಾವು ನಿಮ್ಮ ಕೃಪೆಯಿಂದ, ನಿಮ್ಮ ಬಲದಿಂದ ಸಂಪೂರ್ಣ ಸ್ವಸ್ಥರಾಗಿ ನಿಮಗೋಸ್ಕರ ನಾವು ಸಾಕ್ಷಿಯಾಗಿ ಜೀವಿಸಲು, ಅನೇಕರು ಈ ರೀತಿಯಾಗಿ ಸಮಸ್ಯೆಗಳಲ್ಲಿ ಅನಾರೋಗ್ಯದಲ್ಲಿ ಬಳಲ್ತಿರೋರ್ನ ಅಪ್ಪ ಗುಣಪಡಿಸಲು ಸಹಾಯ ಮಾಡಬೇಕಾಗಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸ್ತಾ ಕ್ರಿಸ್ತನಾದ ಯೇಸುವಿನಾದರೂ ಪ್ರಾರ್ಥಿಸಿಬಿಡುತ್ತೇವೆ ತಂದೆ. ಆಮೇಲೆ